ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಹಾಗೆ ನಾನಿವತ್ತು ಈ ವಿಡಿಯೋನಲ್ಲಿ ಒಂದಷ್ಟು Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಳೆದ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಆ ಅಪ್ಲೋಡಿಂಗ್ ವಿಡಿಯೋದಲ್ಲಿ ನನಗೆ ಒಂದಷ್ಟು ಕ್ವಶನ್ಸ್ ಬಂದಿತ್ತು. ಸೊ ಆ ವಿಡಿಯೋ ಮೇಲೆ ಬಂದಿದ್ದಂಥ ಕ್ವಶನ್ಸ್ಗೆ ನಾನಿವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ನಿಮಗೊಂದು ಕ್ಲಿಯರ್ ಮಾಡೋಣ, ಕ್ಲಾರಿಟಿ ಕೊಡೋಣ ಅಂತ. ಒಂದಷ್ಟು ಡೌಟ್ಸ್ ಎಲ್ಲ ಇತ್ತಲ್ವ, ಯಾಕೆ ಹೀಗಾಗುತ್ತೆ ಅಂತ ಏನೇನೋ ಕ್ವಶನ್ಸ್ ಕೇಳಿದ್ರು. ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಸೊ ಇವತ್ತು ಅದಕ್ಕೆಲ್ಲ ನಾನು ಫುಲ್ ಸ್ಟಾಪ್ ಇಡೋಣ. ಸೊ ನಿಮ್ಮ ಸಮಸ್ಯೆಗಳಿಗೆ ಟೈಲರಿಂಗ್ ಮಿಷಿನ್ ಬಗ್ಗೆ ಕೇಳೋದಂಥ ಸಮಸ್ಯೆಗಳಿಗೆ ಒಂದಷ್ಟು ಆನ್ಸರ್ಸ್ನ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಸಾರಿ ಕೇಳ್ತೀನಿ, ಯಾಕಂದರೆ ಈ ವಿಡಿಯೋನ ನಾನು ಕಳೆದ 3 ತಿಂಗಳು 4 ತಿಂಗಳ ಹಿಂದೆನೇ ಮಾಡಬೇಕಿತ್ತು. ಬಿಕಾಸ್ ಇದು ತುಂಬ ಹಳೆ ವಿಡಿಯೋಗೆ ಬಂದಿರುವಂಥ ಕಮೆಂಟ್ಸ್ ಇದೆಲ್ಲ ಕ್ವೆಶನ್ಸು ನಾನು ನಿಜವಾಗ್ಲೂ ನೋಡಿರಲಿಲ್ಲ. ಇಷ್ಟೊಂದು ಕಮೆಂಟ್ಸ್ ಬಂದಿದೆ ಆ ವಿಡಿಯೋಗೆ ಅಂತ. ಇನ್ನೂ ಒಂದಷ್ಟು ಬಂದಿತ್ತು. ನಾನು ಸೇಮ್ ಇರುವಂಥ ಕ್ವೆಶನ್ಸ್ನ ಬಿಟ್ಟು ಒಂದೊಂದು ಮಾತ್ರ ಚೂಸ್ ಮಾಡಿ ನಾನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕ್ವೆಶನ್ಸ್ ಎಲ್ಲ. ಸೊ ಆ ಬೇಸಸ್ ಮೇಲೆ ನಾನಿವತ್ತು ಒಂದಿಷ್ಟು ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಸೆಕೆಂಡ್, ಎಲ್ಲನೂ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮಿಸ್ ಆಗಿದೆ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ಕ್ವಶನ್ಸ್ ಎಲ್ಲ ನಾನಿಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕ್ವಶನ್ಸ್ಗಳಿಗೆ ನಾನಿವತ್ತು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ವಿತ್ ನಿಮ್ಮ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ಉತ್ತರ ಕೊಡ್ತೀನಿ. ಸೊ ಬನ್ನಿ. ಸೊ ಫಸ್ಟ್ ಕ್ವಶನ್ ಬಂದು ಸುಮಾ ಕವಿಗೌಡ ಅನ್ನೋರು ಕೇಳಿದ್ದಾರೆ, ಪೆಡಲ್ ಮೂವ್ ಆಗ್ತಿಲ್ಲ, ಏನು ಮಾಡೋದು ಅಂತ. ಸೊ ಪೆಡಲ್ ಮೂವ್ ಆಗ್ತಿಲ್ಲ ಅಂತಂದಾಗ ಒಂದು ಸ್ವಲ್ಪ ಹತ್ರ ಇಟ್ಕೋತೀನಿ. ಫಸ್ಟಿಗೆ ಬಂದು ನಿಮ್ಮದು ಹೊಸ ಮಿಷಿನ್ ಆಗಿದ್ದರೆ, ಹೊಸ ಟೈಲರಿಂಗ್ ಮಿಷಿನ್ ಆಗಿದ್ದರೆ ಪೆಡಲ್ ಮೂವ್ ಆಗೋದಿಲ್ಲ. ಸ್ವಲ್ಪ ಅದಕ್ಕೆ ನಾವು ಆಯಿಲೆಲ್ಲ ಹಾಕಿ ನೋಡಿ. ನಾನು ಆಯಿಲ್ ಬಾಟಲ್ ಯಾವಾಗಲೂ ಯೂಸ್ ಮಾಡುವಂಥ ಆಯಿಲ್ ಬಾಟಲ್ಸ್ ಇದೆಯಲ್ಲ, ಸೊ ಆಯಿಲನ್ನು ಇಲ್ಲೆಲ್ಲ ಈ ಪೆಡಲ್ ಹತ್ರ ಒಂದು ಹೋಲ್ ಇರುತ್ತೆ. ಆಲ್ಮೋಸ್ಟ್ ಮಿಷಿನ್ ವರ್ಕ್ ಮಾಡೋರೆಲ್ರಿಗೂ ಗೊತ್ತಿರುತ್ತೆ. ಇದೇನು ಮಿಷಿನ್ ಇದೆ, ಮಿಷಿನ್ ಮೇಲೆ ಇರುವಂತಹ ಎಲ್ಲ ಕಂಪ್ಲೀಟ್ ಹೋಲ್ಗೂ ನಾವು ಕ್ಲೀನಾಗಿ ಆಯಿಲ್ನ ಅಪ್ಲೈ ಮಾಡಬೇಕು. ಸೊ ಟೆನ್ಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಆಯಿಲ್ನ ಅಪ್ಲೈ ಮಾಡ್ತಾ ಬರಬೇಕು. ಆವಾಗ ನಮಗೆ ಮಿಷಿನ್ ಮೇಂಟೆನೆನ್ಸ್ ಕ್ಲೀನಾಗಿ ಆಗುತ್ತೆ. ಪೆಡಲು ಎಲ್ಲೂ ಲೂಸು ಟೈಟು ಬರೋದಿಲ್ಲ. ಆದರೂ ನಮಗೆ ಪೆಡಲ್ ಲೂಸ್ ಬರ್ತಿದೆ ಮೇಡಮ್, ಹೊಸ ಮಿಷಿನ್ ಆಗಿದೆ, ಆಯಿಲೆಲ್ಲ ಹಾಕಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ನೋಡಿ ಸ್ವಲ್ಪ ಇದನ್ನು ತೆಗ್ದಾಕ್ತೀನಿ. ಇಲ್ಲಿ ಪೆಡಲ್ ಏನಿದೆ ಸ್ವಲ್ಪ ಹತ್ರ ಇಟ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ಪೆಡಲ್ ಏನಿದೆ ಈ ಒಂದು ಪೋರ್ಷನಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಒಂದು ಪೋರ್ಷನಲ್ಲಿ ಥ್ರೆಡ್ ಏನಾದರೂ ಸಿಕ್ಕಾಕೊಂಡಿದ್ರೆ, ದಾರ ಏನಾದರೂ ಸಿಕ್ಕಾಕೊಂಡಿದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಪೋರ್ಷನಲ್ಲಿ ಪೆಡಲ್ ಹತ್ರ ಏನಾದರೂ ದಾರ ಸಿಕ್ಕಾಕೊಂಡಿದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ, ಈ ಸೈಡ್ ಏನು ಒಂದು ಸ್ಕ್ರೂ ಇರುತ್ತೆ, ಒಂದ್ಸರಿ ಪೋರ್ಷನಲ್ಲಿ ಏನು ಒಂದು ಸ್ಕ್ರೂ ಇರುತ್ತೆ, ಈ ಸ್ಕ್ರೂನ ರಿಮೂವ್ ಮಾಡಿ ನಾವು ಒಂದಷ್ಟು ಒಳಗಡೆ ಇರುವಂತಹ ಡೆಸ್ಟ್ ಎಲ್ಲ ತೆಗ್ದಾಕಬೇಕಾಗುತ್ತೆ. ಈ ಸ್ಕ್ರೂನ ರಿಮೂವ್ ಮಾಡಿ, ಸ್ಕ್ರೂನ ತೆಗಿಬೋದು ಆರಾಮಾಗಿ. ಸೊ ತೆಗೆದು ನೀವು ಚೆಕ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ಇದೊಂದು. ಇನ್ನೊಂದೇನಪ್ಪ ಅಂತಂದರೆ, ಇಷ್ಟು ಮಾಡ್ಕೊಂಡ್ಮೇಲೂ ನಮಗೆ ಮತ್ತೆ ಟೈಟ್ ಬರ್ತಾ ಇದೆ ಮೇಡಮ್ ಅಂತ ಅನ್ನೋರಿಗೆ ಇನ್ನೊಂದು ಹೇಳ್ತಾ ಇದ್ದೀನಿ. ಸ್ಟ್ರೈಟ್ ನೀವು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು, ವೀಲ್ ಏನಿದೆ, ವೀಲ್ ಥ್ರೆಡ್ ನಾವು ಒಂದು ಹಾಕೊಂಡಿರ್ತೀವಲ್ವ, ವೀಲ್ ಥ್ರೆಡ್ಡು ಇದನ್ನು ಪಕ್ಕಕ್ಕಿಟ್ಟು ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಬಂಡಿ ಏನಿದೆ ಇಲ್ಲಿ ನಾವು ಟೈಟು ಮತ್ತು ಲೂಸ್ ಆಗಿರುತ್ತೆ. ಜೊತೆಗೆ ಈ ರೌಂಡ್ ಬಾರ್ ಏನಿದೆ ಇದು ಬಂದು ಸೌದಿರುತ್ತೆ. ಕೆಲವೊಬ್ಬರು ಮಿಷಿನ್ ತುಂಬಾ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಸೌದಿರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಸೌದಿದ್ರೆ ಶಾಪ್ಗಳಲ್ಲಿ ಸಿಗುತ್ತೆ, ತಂದು ನಾವೇ ಅಟ್ಯಾಚ್ ಮಾಡ್ಕೋಬೋದು. ಇದನ್ನು ಸ್ಕ್ರೂ ಹಾಕ್ಕೊಂಡು ಆವಾಗ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಟೈಟು ಲೂಸು ನೋಡ್ಕೊಳ್ಳಿ. ಸೊ ಆ್ಯಂಡ್ ಈ ಸ್ಕ್ರೂ ಎಲ್ಲ ಏನಿದೆ, ಈ ಪ್ಲೇಟು ನಮಗೆ ಕರೆಕ್ಟಾಗಿ ಬರಬೇಕು. ಅಂದರೆ ತೀರಾ ಟೈಟ್ ಕೂಡ ಮಾಡ್ಕೊಂಡಿರಬಾರ್ದು. ಈ ಪ್ಲೇಟ್ ಸಹಾಯದಿಂದ ನಾವು ಸ್ಕ್ರೂಯಿಂದ ತೀರಾ ಲೂಸ್ ಕೂಡ ಇರಬಾರ್ದು. ಈ ಸ್ಕ್ರೂನ ನಾವು ಟೈಟ್ ಮಾಡ್ಕೊಂಡಿದ್ದೀವ, ಲೂಸ್ ಮಾಡ್ಕೊಂಡಿದ್ದೀವ ಅಂತ ಚೆಕ್ ಮಾಡ್ಕೋಬೇಕು. ಇದರಿಂದ ಕೂಡ ನಮಗೆ ಪೆಡಲ್ ಬಾರು ಲೂಸ್ ಬರ್ತಾ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ವೀಲ್ ಯಾಕೆ ತಿರ್ಗಲ್ಲ, ಪೆಡಲ್ ಯಾಕೆ ಲೂಸ್ ಬರ್ತಿದೆ ಅಂತ. ಸೊ ಇದಿಷ್ಟೆಲ್ಲ ಆದಮೇಲೆ ಒಂದು ಸಾರಿ ಈ ಥರ ತಿರುಗಿಸಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಆವಾಗ ಆಲ್ಮೋಸ್ಟ್ ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ ಸುಮಾ ಕವಿ ಅವರ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ರಂಜಿತಾ ರಂಜು ಅನ್ನೋರು, ಏನು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ ಮಾಡಿದ್ರೆ ಬಟ್ಟೆ ಇಟ್ಕೊಳ್ಳುತ್ತೆ, ಏನು ಮಾಡೋದು ಅಂತ ಕಳಿಸಿದ್ದಾರೆ. ಸೊ ಸ್ಟಿಚ್ ಮಾಡೋದು ಅಂದಾಗ ಒಂದಷ್ಟು ಕ್ವಶನ್ಸ್ ಇದೆ. ಅಂದರೆ ಸ್ಟಿಚಿಂಗ್ ಬಗ್ಗೆನೇ ಇವ್ರು ಬಿಟ್ಟು ಇನ್ನೊಂದಷ್ಟು ಜನ ಕ್ವಶನ್ಸ್ ಮಾಡಿದರು. ಸೊ ಅದರಲ್ಲಿ ನಾನು ಇವ್ರ ಕ್ವಶನ್ನ ತೊಗೊಂಡೆ. ಯಾಕಂದರೆ ಎಲ್ಲ ಕ್ವಶನ್ಸು ಕೂಡ ಸೇಮ್ ಇರೋದ್ರಿಂದ ಯಾವುದಾದ್ರೂ ಒಂದು ಕ್ವಶನ್ನ ತೊಗೊಳ್ಳೋಣ ಅಂತ ಇವರು ರಂಜಿತಾ ರಂಜು ಅನ್ನೋರು ಕ್ವಶನ್ನ ತೊಗೊಂಡಿದ್ದೀನಿ.
ಸ್ಟಿಚ್ ಮಾಡುವಾಗ ಬಟ್ಟೆ ಮುಂದೆ ಹೋಗಲ್ಲ, ಬಟ್ಟೆ ಟೈಟ್ ಆಗುತ್ತೆ, ಬಟ್ಟೆ ಇಟ್ಕೊಳ್ಳೋಂಗಾಗುತ್ತೆ ಅನ್ನೋರೆಲ್ರಿಗೂ ಕೂಡ ಈ ಒಂದು ಕ್ವಶನ್ಗೆ ಆನ್ಸರ್ ನಾನು ಇವಾಗ ಕೊಡ್ತೀನಿ. ಸೊ ಫಸ್ಟಿಗೆ ನಾವು ಥ್ರೆಡ್ ಮೇಂಟೆನೆನ್ಸ್. ಸ್ಟಿಚ್ ಅಂದಾಗ ಥ್ರೆಡ್ಡೇ ಫಸ್ಟಿಗೆ ಇಂಪಾರ್ಟೆಂಟ್ ಆಗೋದು. ಥ್ರೆಡ್ನ ನಾವು ಕ್ಲೀನಾಗಿ ಹಾಕ್ಕೋಬೇಕು. ನಾನು ಥ್ರೆಡ್ನ ಯಾವ ಥರ ಹಾಕಬೇಕು ಅಂತ ಪ್ರತಿಯೊಂದು ವೀಡಿಯೋನಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಫೇಸ್ ಪ್ಲೇಟಿಂದ ಹೇಗೆ ಬರಬೇಕು ಥ್ರೆಡ್ಡು ಪ್ರತಿಯೊಂದೂ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಂದರೆ ಸ್ವಲ್ಪ ಹಿಂದೆ ಇದೆ ವಿಡಿಯೋ, ಅಲ್ಲಿಗೆ ಹೋಗಿ ಚೆಕ್ ಮಾಡ್ಬೋದು. ಸೊ ಹಾಗೆ ಬಂದು ಇಲ್ಲಿ ನಾವು ಬಾಬಿನ್ ಕೇಸ್ ಹತ್ರ ಒಂದು ಸ್ವಲ್ಪ ಲೂಸು ಟೈಟು ಮಾಡ್ಕೊಂಡಿರ್ತೀವಿ. ಯಾಕಂದರೆ ಕೆಲವೊಂದಷ್ಟು ಜನಕ್ಕೆ ಬಾಬಿನ್ ಮತ್ತು ಬಾಬಿನ್ ಕೇಸ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ, ಈ ಥರ ಬಾಬಿನ್ ಕೇಸ್ನಲ್ಲಿ ಕೂಡ ಸಮಸ್ಯೆ ಬಂದಾಗ ಬಟ್ಟೆ ಇಟ್ಕೊಳ್ಳುತ್ತೆ. ಆ್ಯಂಡ್ ಈ ನಾವೇನು ಒಳಗಡೆ ಇನ್ಸರ್ಟ್ ಮಾಡಿರ್ತೀವಿ ಈ ಸ್ಪೇಸಲ್ಲಿ ಏನಿರುತ್ತೆ, ಈ ಪೋರ್ಷನಲ್ಲಿ ಬಟ್ಟೆ ಸ್ಟ್ರಕ್ ಆಗಿದ್ರೆ, ಬಟ್ಟೆ ಸುತ್ತಕೊಂಡಿದ್ರೆ ಗಾಲಿಗೆ ಕೆಳಗಡೆಗೆ, ನಾವು ಇದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿ ಮೆಥಡಲ್ಲಿ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಕಾರಣಕ್ಕೆ ಬಟ್ಟೆ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗೆ ಬಟ್ಟೆ ಮೂವ್ ಆಗೋದಿಲ್ಲ ಮುಂದಕ್ಕೆ, ಒಂದೇ ಸೈಡ್ ಬಟ್ಟೆ ಇರುತ್ತೆ. ನಾವು ಎಷ್ಟೇ ಪೆಡಲ್ ಒತ್ತಾ ಇದ್ರೂ ಕೂಡ ಬಟ್ಟೆ ಒಂದೇ ಸೈಡ್ ಇರುತ್ತೆ, ಅದು ಕೂಡ ಒಂದು ರೀಸನ್ ಆಗಿರುತ್ತೆ. ಸೊ ಹೇಗೆ ಮಾಡಬೇಕಪ್ಪ ಅಂತಂದರೆ, ಸ್ವಲ್ಪ ನೀವು ಸ್ಕ್ರೂ ಡ್ರೈವರ್ ಎಲ್ಲ ಯೂಸ್ ಮಾಡಿ ಈ ಸ್ಕ್ರೂಗಳನ್ನೆಲ್ಲ ಓಪನ್ ಮಾಡಿಕೊಂಡು ರಿಮೂವ್ ಮಾಡಿಕೊಂಡು ಟೂತ್ ಬ್ರಷ್ ಅಥವಾ ಬೇರೆ ಬ್ರಷಸ್ಸಿಂದ ಆಯಿಲ್ ಹಾಕಿ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಇಟ್ಕೋತೀನಿ. ಇಲ್ಲ ಅಂತಂದರೆ ಒಂದು ಮ್ಯಾಚ್ ಬಾಕ್ಸು ಮತ್ತು ದೀಪ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನೀವು ಓಪನ್ ಮಾಡಿ ನಾವು ಮಾಡ್ಕೊಳಕ್ಕಾಗಲಿಲ್ಲ ಅಂತ ಕಂಡು ಬಂದಾಗ ಒಂದು ಮ್ಯಾಚ್ ಬಾಕ್ಸು ಮತ್ತು ದೀಪ ತೊಗೊಂಡು ಸ್ವಲ್ಪ ದೀಪನ ಹಚ್ಕೋಬೇಕು. ದೀಪ ಹಚ್ಕೊಂಡಿದ್ದಾಗಿದೆ. ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಇದ್ರ ಒಳಗಡೆ ಏನಿದೆ ನೋಡಿ, ನಾನು ಕೆಳಗಡೆಯಿಂದ ತಗೋತಾ ಇದ್ದೀನಿ ದೀಪನ. ಕಾಣಿಸ್ತಾ ಇರ್ಬೋದು. ಈ ಥರ ಇಟ್ಕೊಂಡು ಎಲ್ಲಾದರೂ ಥ್ರೆಡ್ ಸೇರಿಕೊಂಡಿದ್ರೆ ನಿಧಾನವಾಗಿ ಈ ಥರ ದೀಪದಲ್ಲಿ ಸುಡಬೇಕು. ಆವಾಗ ಥ್ರೆಡ್ಡು ಸುಟ್ಟು ಆಚೆ ಬಂದುಬಿಡುತ್ತೆ. ನಾನು ತುಂಬ ಆಯಿಲ್ ಹಾಕ್ತಾಯಿದ್ದೀನಿ, ಹಾಗಾಗಿ ನೋಡಿ ನನ್ನ ಕೈಗೆಲ್ಲ ಆಯಿಲ್ ಹೇಗೆ ಆಗ್ತಾಯಿದೆ. ಸೊ ಇಲ್ಲಿ ನಾವು ಸುಟ್ಟಾಗ ಒಳಗಡೆ ಇರುವಂತಹ ಥ್ರೆಡ್ ಎಲ್ಲ ಸುಟ್ಕೊಂಡು ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಇದು ಕೂಡ ಒಂದು ಈಸಿ ಮೆಥಡು. ಯಾಕಂದರೆ ತುಂಬ ಜನಕ್ಕೆ ಈ ಥರ ಸ್ಕ್ರೂ ಎಲ್ಲ ರಿಮೂವ್ ಮಾಡಿ ಓಪನ್ ಮಾಡಿ ಆಯಿಲ್ ಹಾಕಿ ಒಂದು ಸಾರಿ ಬ್ರಷ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳೋರಿಗೆ ನಾನಿಲ್ಲಿ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಥ್ರೆಡ್ಡಿಂದ ಮಾಡ್ಕೋಬೋದು. ಅಂದರೆ ಬೆಂಕಿನ ಹಚ್ಚಿ ಅಲ್ಲಿ ಕೆಳಗಡೆ ಇಟ್ಕೊಂಡ್ರೆ ಥ್ರೆಡ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಇದು ಕೂಡ ಒಂದು ಯೂಸ್ಫುಲ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದು ಯೂಸರ್ ಇಜಾದ್ ಅಂತೇನೋ ಇದೆ, ಇಜಿದಿ ಅಂತ, ಅದು ನೇಮ್ ಗೊತ್ತಾಗ್ತಿಲ್ಲ. ದಾರ ಪದೇ ಕಟ್ಟಾಗುತ್ತೆ, ಸೂಜಿ ದಾರ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ದಾರ ಪದೇ ಕಟ್ಟಾಗುತ್ತೆ ಅಂದಮೇಲೆ, ದಾರ ಪದೇ ಕಟ್ಟಾಗ್ತಿದೆ ಅಂದಾಗ ನಾವಿಲ್ಲಿ ದಾರದ ಮೇಂಟೆನೆನ್ಸ್ ಮಾಡೋದು ಈಸಿಯಾಗಿರುತ್ತೆ. ಅಂದರೆ ಫಸ್ಟ್ ಅದಕ್ಕೆ ದಾರದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಫಸ್ಟಿಗೆ ನಾವು ಯಾವ ದಾರನ ಯೂಸ್ ಮಾಡ್ತಾ ಇದ್ವಿ ನೋಡಿ, ಎಷ್ಟು ಟೈಟಾಗಿದೆ ಇದು ದಾರ, ನಾವು ಲೋಕಲ್ ದಾರ ಯೂಸ್ ಮಾಡ್ತಿದ್ದೀವ ಅಥವಾ ಹೈ ಕ್ವಾಲಿಟಿ ದಾರ ಯೂಸ್ ಮಾಡ್ತಿದ್ದೀವ ಅಂತ ಚೆಕ್ ಮಾಡಿಕೊಂಡು ನೋಡ್ಕೋಬೇಕು. ನಾವು ಸ್ವಲ್ಪ ಕಡಿಮೆ ಕ್ವಾಲಿಟಿ ದಾರ ಯೂಸ್ ಮಾಡ್ತಿದ್ದೀವಿ ಅಂದಾಗ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ದಾರನ ನಾವು ಹಾಕೋ ರೀತಿ ಸರಿಯಾಗಿರಬೇಕು. ಓಕೆ, ಪ್ರತಿಯೊಂದು ಟೆನ್ಷನ್ ಥ್ರೆಡ್ಗೆ ಹಾಕಿ ಅಲ್ಲಿಂದ ಫೇಸ್ ಪ್ಲೇಟಿಂದ ಬಂದು ಸೂಜಿಗೆ ದಾರ ಬಂದು ಬೀಳಬೇಕು. ಸೊ ಅದನ್ನೆಲ್ಲ ನಾವು ಕ್ಲೀನಾಗಿ ನೋಡ್ಕೋಬೇಕು, ಕರೆಕ್ಟಾಗಿ ನಾವು ಹಾಕ್ತಾ ಇದ್ದೀವಿ ದಾರನ ಅಂತ. ಸೊ ಆವಾಗಲೇ ನಮಗೆ ಕ್ಲೀನಾಗಿ ಗೊತ್ತಾಗೋದು. ಪ್ರತಿಯೊಂದು ಸ್ಪೇಸಿಂದನೂ ನಾವು ದಾರ ತೊಗೊಂಡು ಬಂದು ತದನಂತರ ಸೂಜಿಗೆ ಹಾಕಿ ಎಳೆದಾಗ ನಮಗೆ ದಾರ ಕ್ಲೀನಾಗಿ ಬರುತ್ತೆ. ವಿತ್ ಸೂಜಿನ ಅಟ್ಯಾಚ್ ಮಾಡೋದ್ರಲ್ಲೂ ಕೂಡ ನಮ್ಮದು ವೇರಿಯೇಷನ್ಸ್ ಆದಾಗ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟಿಗೆ ನೋಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಒಂದು ಸೇಮ್ ಸುಮಕವಿಗೌಡ ಅವ್ರಿಗೆ ತಿಳಿಸಿದ್ರೆ, ಬಾಬಿನ್ ಕೇಸ್ ಪಾರ್ಟಲ್ಲಿ ಇದೆಯಲ್ಲ, ಅಲ್ಲಿ ಥ್ರೆಡ್ ಸ್ಟ್ರಕ್ ಆದರೆ ಹೇಗೆ ರಿಮೂವ್ ಮಾಡಬೇಕು ತೋರಿಸಿ ಅಂತ. ಸೊ ನಾನು ಮೊದಲೇ ತೋರಿಸ್ಕೊಟ್ನಲ್ಲ, ಯಾವುದಾದ್ರೂ ಕ್ಯಾಂಡಲು ಅಥವಾ ದೀಪದಿಂದ ಈ ಥರ ಕೆಳಗಡೆಗೆ ಬೆಂಕಿ ಹಿಡಿದು ಅದ್ರದ್ದು ಥ್ರೆಡ್ ಎಲ್ಲ ರಿಮೂವ್ ಮಾಡ್ಬೋದು. ಇಲ್ಲ ನಾವು ಈ ಸ್ಕ್ರೂಸ್ನ ರಿಮೂವ್ ಮಾಡಿ ಆಯಿಲ್ ತೊಗೋತೀವಿ ಅಂದರೆ ಅದು ಕೂಡ ತೊಗೋಬೋದು. 2 ಟೆಪ್ಸಿಂದ 2 ಕಡೆಯಿಂದ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಹೌ ಟು ಫಾಸ್ಟ್, ಯಾರು ಶರಣ್ಯರ್ ಅಂತೇನೋ ಇದೆ, ಅವರು ಹೌ ಟು ಫಾಸ್ಟ್ ಇನ್ ಸ್ಟಿಚ್ ಅಂತ ಹೇಳಿದ್ದಾರೆ. ಸೊ ಫಾಸ್ಟಾಗಿ ಸ್ಟಿಚ್ ಹೇಗೆ ಮಾಡ್ಕೋಬೇಕು ಅಂದರೆ, ಅದು ನಮ್ಮ ಪೆಡಲ್ ಮೇಲೆ ಮತ್ತು ಬಾರ್ ಮೇಲೆ ನಿಂತಿರುತ್ತೆ, ವೀಲ್ ಬಾರ್ ಮೇಲೆ. ಸೊ ಮತ್ತು ಜೊತೆಗೆ ಇದನ್ನು ಕೂಡ ನಾವು ರಿಮೂವ್ ಮಾಡಿ ಡಸ್ಟ್ ಎಲ್ಲ ತೆಗೆದಾಗ ಆಟೋಮೆಟಿಕ್ ಬಟ್ಟೆ ಮೂವ್ ಆಗುತ್ತೆ, ಆವಾಗ ಸ್ಟಿಚ್ ಫಾಸ್ಟಾಗಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಯಾರು ಶಿಲ್ಪ ಕೇಳಿದ್ದಾರೆ, ಮ್ಯಾಮ್ ಸ್ಟಿಚ್ ಮಾಡಿದಾಗ ಮಿಷಿನ್ನು ಟೈಟ್ ಬರ್ತಾ ಇದೆ, ಏನು ಮಾಡಬೇಕು? ಸೊ ನಾನು ಮೊದಲೇ ಹೇಳಿದ್ದೀನಿ,
ಮಿಷಿನ್ ಟೈಟ್ ಬರ್ತಾ ಇದೆ ಅಂದರೆ ದಯವಿಟ್ಟು ಆಯಿಲ್ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಳಿದಂಥ ಸ್ಪೇಸಲ್ಲೆಲ್ಲ ಆಯಿಲ್ ಹಾಕಿ ಮತ್ತು ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸರಿಯಾಗುತ್ತೆ. ಸೊ ಇನ್ನೊಬ್ಬರು ಸಂಧ್ಯಾನವ್ರು ಕೇಳಿದ್ದಾರೆ. ಸಂಧ್ಯಾನವರು 3-4 ಕ್ವಶನ್ ಕೇಳಿದ್ದಾರೆ. ಅದರಲ್ಲಿ ಒಂದೊಂದು ತೊಗೊಂಡಿದ್ದೀನಿ. ಮ್ಯಾಮ್ ಸ್ಟಿಚಿಂಗ್ ಜಂಪ್ ಆಗುತ್ತೆ ಆದರೆ ಏನು ಮಾಡೋದು? ಸೊ ಇದು ಸೀರಿಯಸ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನು. ಹಾಗಾಗಿ ಈ ಕ್ವಶನ್ನ ನಾನು ಲಾಸ್ಟಿಗೆ ಇಟ್ಕೊಂಡಿದ್ದೀನಿ. ಇದು ತುಂಬ ಜನ ಏನಿದ್ದಾರೆ ಬಿಗಿನರ್ಸ್ಗೆ ಆಗುವಂಥ ಪ್ರಾಬ್ಲಮ್ಮು, ಸ್ಟಿಚಿಂಗು ಜಂಪ್ ಆಗ್ತಾಯಿದೆ, ಏನು ಮಾಡಬೇಕು ಅಂತ. ಸೊ ನಾನು ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಕ್ವಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಗೊತ್ತಾಗಲಿಲ್ಲ ಅಂದರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲೇ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ, ಸ್ಟಿಚಸ್ ಜಂಪ್ ಆಗೋದು ಆದರೆ ಏನು ಮಾಡಬೇಕು ಅಂತ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಆ್ಯಂಡ್ ನಿಮ್ಮ ಕ್ವಶನ್ಸ್ಗಳಿಗೆ ಒಂದಷ್ಟು ಆನ್ಸರ್ಸ್, ಕ್ಲಿಯರಿಟಿಗಳು ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿದರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನೇ ಇದ್ದರೂ ಕ್ವಶನ್ಸ್ ಇದ್ದರೂ ಕೂಡ ತಿಳಿಸಿ, ಅಥವಾ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಇದ್ದರೂ ಒಂದು ಥ್ಯಾಂಕ್ಸ್ ಮೂಲಕ ಆದರೂ ಏನೇ ಇದ್ದರೂ, ಸರಿ ತಪ್ಪು ಏನೇ ಇದ್ದರೂ, ಪಾಸಿಟಿವ್ ನೆಗೆಟಿವಿಟಿ ಏನೇ ಇದ್ದರೂ ಕಮೆಂಟ್ ಮಾಡಿ. ಸೊ ನಮಗೊಂದು ಮೋಟಿವೇಶನ್ ಆಗುತ್ತೆ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಅಲಾಟ್. ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.